ಯಾದಗಿರಿಯಲ್ಲಿ ಕಾಲುವೆಗೆ ನೀರಿಲ್ಲ, ಬೆಳೆಗೆ ಬೆಲೆ ಇಲ್ಲ, ಜಮೀನಿಗೆ ನೀರಿಲ್ಲದೆ ಸಜ್ಜೆ ಭತ್ತದ ಬೆಳೆ ಸಂಪೂರ್ಣವಾಗಿ ಒಣಗ್ತಾ ಇದೆ. ಯಾದಗಿರಿಯಲ್ಲಿ ಕಾಲುವೆಗೆ ನೀರಿಲ್ಲ. ಇದರ ಪರಿಣಾಮ ಬೆಳೆದಂತಹ ಬೆಳೆ ಸಂಪೂರ್ಣವಾಗಿ ಒಣಗ್ತಾ ಇದೆ. ಜಮೀನಿಗೆ ನೀರು ಬಾರದೇ ಇರೋದಕ್ಕೆ ರೈತ ಆತ್ಮಹತ್ಯೆಯ ಹಾದಿ ತುಳಿತಾ ಇದ್ದಾನೆ. ಚಿಂತಿತನಾಗಿದ್ದಾನೆ ರೈತ. ಶಹಾಪುರ ತಾಲೂಕಿನ ಹಳಿಸಗರ ಗ್ರಾಮದ ರೈತ ಆತ್ಮಹತ್ಯೆಗೆ ಶರಣು. ಮಲ್ಲಣ್ಣ ಮನನೊಂದು ನೇಣಿಗೆ ಕೊರಳೊಡ್ಡಿದ್ದ. ನಾರಾಯಣಪುರ ಡ್ಯಾಮ್ ನೀರು ಸಿಗದೇ ಇರೋದಕ್ಕೆ ಕಂಗಾಲಾದಂತಹ ರೈತ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಸಜ್ಜೆ ಬೆಳೆದ ಹೊಲದಲ್ಲಿಯೇ ನೇಣಿಗೆ ಶರಣಾಗಿದ್ದಾರೆ ರೈತ ಮಲ್ಲಪ್ಪ. ಇನ್ನು ಮಾರಾಟವಾಗದ ಮೆಣಸಿನಕಾಯಿ ಸಾಲ ಬಾಧೆಗೆ ಮಲ್ಲಪ್ಪ ಹೆದರಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಕದ್ದು ಮುಚ್ಚಿ ತೆಲಂಗಾಣಕ್ಕೆ ನೀರು ಬಿಟ್ಟಿದೆ ಸರ್ಕಾರ. ಹಾಗಾದ್ರೆ ಇನ್ನೆಷ್ಟು ರೈತರ ಬಲಿ ಬೇಕು? ರಾಜ್ಯ ಸರ್ಕಾರ ರಾತ್ರೋರಾತ್ರಿ ತೆಲಂಗಾಣಕ್ಕೆ ನೀರನ್ನು ಹರಿಬಿಟ್ಟಿತ್ತು. ಇದರಿಂದಾಗಿ ಇಡೀ ರಾಜ್ಯದ ಜನ ಕಣ್ಣೀರಲ್ಲಿ ಕೈ ತೊಳಿತಕ್ಕಂಥ ಪರಿಸ್ಥಿತಿ ಆಗಿರೋದು ಒಂದು ಕಡೆ ಆದರೆ, ಇನ್ನೊಂದು ಕಡೆ ಕಾಲುವೆಯ ಕೊನೆ ಭಾಗದ ರೈತರಿಗೆ ನೀರು ಸಿಗದ ಹಿನ್ನೆಲೆಯಲ್ಲಿ ರೈತನೋರ್ವ ಆತ್ಮಹತ್ಯೆ ಮಾಡಿಕೊಂಡಿರ್ತಕ್ಕಂಥ ಘಟನೆ ಯಾದಗಿರಿ ಜಿಲ್ಲೆಯಲ್ಲಿ ನಡೆದಿರ್ತಕ್ಕಂಥದ್ದು. ನಿಮಗೆ ಇನ್ನು 15-20 ದಿನಗಳಲ್ಲಿ ಈ ಒಂದು ಫಸಲು ರೈತನ ಕೈ ಸೇರ್ತಾ ಇತ್ತು. ಆದರೆ ಈ ಕಣ್ಣೆದರೆ ಕಮ್ಮರಿ ಹೋಗ್ತಕ್ಕಂತಹ ಒಂದು ಬೆಳೆಯನ್ನು ಕಂಡಿರ್ತಕ್ಕಂಥ ರೈತ ಈಗ ಇದೇ ಒಂದು ಜಮೀನಲ್ಲಿರ್ತಕ್ಕಂಥ ಒಂದು ಜಾಲಿ ಗಿಡಕ್ಕೆ ನೇಣು ಬಿಗಿದುಕೊಂಡು ಈಗ ಆತ್ಮಹತ್ಯೆ ಮಾಡಿಕೊಂಡಿರ್ತಕ್ಕಂಥದ್ದು. ಏನು ರೈತ ಮಲ್ಲಪ್ಪ ಏನಿದ್ದಾನೆ, ಇಡೀ ಕುಟುಂಬಕ್ಕೆ ಆಸರೆಯಾಗಿ ರೈತ ಮಲ್ಲಪ್ಪ ಸಾಲ ಮಾಡಿ ಸಾಲವನ್ನು ಕಟ್ಟದಂತ ಪರಿಸ್ಥಿತಿಯಲ್ಲಿ ಇರೋದ್ರಿಂದ ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿರ್ತಕ್ಕಂಥದ್ದು. ರೈತ ಮಲ್ಲಪ್ಪ ಅವರ ಮಗ ಇದನ್ನು ನಾನು ಮಾತಾಡಿಸ್ತೀನಿ. ಈಗ ನಿಮ್ಮ ತಂದೆಯವರು ಎಷ್ಟು ಸಾಲ ಮಾಡಿದ್ರು ಮತ್ತೆ ಯಾಕೆ ನೇಣು ಬಿಗಿದುಕೊಂಡು ಸತ್ರು ಅಂತ ಹೇಳಂದ್ರಿ. ನಾವೆಲ್ಲ ಸಜ್ಜಿ ಹೊಲ ಮಾಡೀವಿ, ಮೆಣಸಿನ್ಕಾಯಿ ಹೊಲ ಮಾಡೀವಿ, ತೊಗರಿ ಬೆಳೆದೀವಿ. ಪರಿಜಾತ ಹೇಳಕ್ಕೆ ಯಾವ ಬೆಳೆದಿಗೆ ಅಂತ ಮಾಲಗಿ ರೇಟು ಒಂದು ಸಿಗವಲ್ದು. ನಮ್ಮ ಕಷ್ಟ ಇದಕ್ಕೆ ಪೂರಾ ಇದಾಗಿಬಿಟ್ಟದ. ಅದಾಗ ಮೆಣಸಿನ್ಕಾಯಿ ಬೆಳೆದೀವ್ರಿ ದೊಡ್ಡ. ನಾವು 3 ಎಕರೆ 4 ಎಕರೆ ಮೆಣಸಿನ್ಕಾಯಿ ಬೆಳೆದೀವಿ. ಸುದ್ದ ರೇಟ್ ಇಲ್ಲ ಅದಕ್ಕೆ. ಈ ಕಡೆ ಸಜ್ಜಿ ಬಿತ್ತೀವ್ರಿ ನಾವು, ಕೊನೆ ಭಾಗದಾಗೀವಿ. ಒಂದು ಹನಿ ನೀರು ಬರ್ತಿಲ್ಲ ರೀ ಕಾಲೀನಿಗೆ. ಹಿಂಗೆ ನೀರು ಬಂದರೆ ನಮ್ಮ ಹಸುಲು ಪಿಸುಲು ಎಲ್ಲ ಬೆಳ್ಕೊಂತಿದ್ದೀವಿ. ಒಂದು ನೀರು ಸಿಗಲಾರ ಸಲಿಗೆ ನಮ್ಮ ಪೂರಾ ಹೊಲ ಒಣಗೋಗಿಬಿಟ್ಟದ್ರಿ. ನಾವು ಹಂಗಾಗಿ ಪೂರಾ ನಮ್ಮ ಅಪ್ಪಗೆ ತ್ರಾಸಾಗಿದ್ರಿ. ನಮ್ಮ ಅಪ್ಪನೇ ಸಂಸಾರ ಮಾಡವ, ನಮ್ಮ ಅಪ್ಪನೇ ಸಂಸಾರ. ನಮ್ಮ 3 ಮಕ್ಕಳಿವೆ ಅಂತಂದ್ರು ಚಂತನ ದುಡ್ದು ಬಂದ್ರು ಹೊಲ್ದಾಗ ಮನ್ಯಾಗ ಆಮಲಿ ಮಾಡ್ಕೊಂಡು ದುಡ್ತೀವ್ರಿ. ದುಡಿದ್ರು ಅತ್ತಿಗೆ ಕೊಡ್ತೀವ್ರಿ, ನಾವು ಅತ್ತನೇ ಸಂಸಾರ ಮಾಡತ್ತೇವ್ರಿ. ನಮ್ಗೆ ಹಿಂಗೆ ಆಗ್ಯದ್ರಿ. ನ್ಯಾಯ ತೀರಿಸಿ ಕೊಡ್ರಿ ನಮಗೆ ಏನಾನ ಮಾಡಿ. ಇಲ್ಲೊಬ್ರು ರೈತ ಮುಖಂಡರಿದ್ರೆ ಮಾತಾಡಿಸ್ತೀನಿ. ಸರಿಗ ಒಂದು ಕಡೆ ರಾಜ್ಯ ಸರ್ಕಾರ ಸೂಕ್ತವಾದ ಬೆಲೆ ಕೊಡ್ತಾ ಇಲ್ಲ, ರಾತ್ರೋರಾತ್ರಿ ತೆಲಂಗಾಣಕ್ಕೆ ನೀರು ಹರಿಸ್ತದೆ. ಆದರೆ ರಾಜ್ಯದ ರೈತರ ಒಂದು ಕಾಳಜಿಯನ್ನು ಮರೆತು ಈ ರೀತಿ ಮಾಡ್ತಿದ್ದಕ್ಕೆ ರೈತ ಕೂಡ ಬಲಿಯಾಗಿದೆ. ಏನು ಹೇಳ್ತೀರಿ ಸರ್? ಇದು ಸರ್ಕಾರ ರೈತರನ್ನು ಬಲಿ ತಗೊಂತ ಇದು ಒಂದು ರಾಜ್ಯ ಸರ್ಕಾರ ಇವತ್ತು. ಯಾಕಂದ್ರೆ ನಮ್ಮ ರೈತರಿಗೆ ನೀರು ಇವತ್ತು ಕೊಡೋದು ಬಿಟ್ಟಿಗಿಸಿಂದ ಇವತ್ತು ನಾವು ಬಿತ್ತಿ ಬೆಳೆದಿರ್ತಕ್ಕಂಥ ಸಜ್ಜಿ, ಜೋಳ, ಶೇಂಗಾ, ಇನ್ನಿತರ ಹತ್ತಿ, ಮೆಣಸಿನಕಾಯಿ, ಭತ್ತ, ಇನ್ನಿತರ ಹಲವಾರು ಈಗಾಗಲೇ ರೈತರು ಹಾಕಿದ್ದಾರೆ ಹಿಂಗಾರು. ಈ ಬೆಳೆಗೆ ಏನದ ನಮಗೆ ಇನ್ನೂ 15 ತನಕ ನಮಗೇನದ ನೀರು ಕೊಟ್ಟರೆ ಎಲ್ಲ ರೈತರ ಬೆಳೆಗಳ ಕೈಯಾಗಿ ಬರ್ತದ್ದು. ಏಕಾಏಕಿ ನೀರನ್ನು ಬಂದ್ ಮಾಡ್ತೀವಿ, 25ನೇ ತಾರೀಕು ನಿಮಗೆ ಕೊನೆ ಆಗ್ತದೆ ಅಂತಕ್ಕಂಥ ವಿಷಯ ರೈತಗೆ ಮಲ್ಲಪ್ಪನವನಿಗೆ ಗೊತ್ತಾಯಿತು. ಕೈಗೆ ಬಂದಿರತಕ್ಕಂಥ ಬೆಳೆ ಈಗ ಮತ್ತು ಫಸಲು ಇವತ್ತೇನದ ಕೈಗೆ ಬಡಲಾರ್ದ ಕಾರಣಕ್ಕೆ ಏನದ ರೈತ ಏನದ ಆತ್ಮಹತ್ಯೆ ಮಾಡಿಕೊಂಡಿರ್ತಕ್ಕಂಥ ನೀರಿಲ್ಲ. ಏನು ಮನನೊಂದು ಆತ್ಮಹತ್ಯೆ ಮಾಡಿಕೊಂಡಂತ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.